ತಮಿಳುನಾಡಿಗೆ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶ ಹಿನ್ನೆಲೆ ಇವತ್ತು ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಸಭೆಯನ್ನ ಕರೆದಿರೋದು. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರದ ಮೇಲ್ಮನವಿ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿಯ ಆದೇಶ ಏನಿತ್ತು ಆ ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಕೆ. ಇಂದು ರಾಜ್ಯದ ಪಾಲಿಗೆ ಸಿಹಿಯೋ ಬರ ಸಿಡಿಲು. ಯಾಕಂದರೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಯಾವಾಗ್ಲೂ ಬರಸಿಡಿಲೇ ಹೆಚ್ಚು. ಪ್ರಯತ್ನಗಳನ್ನಂತೂ ನಾವು ಪಡ್ತಾನೇ ಇದ್ದೀವಿ. ಇದೀಗ ಇನ್ನೊಂದು ಹೆಜ್ಜೆ ಪ್ರಯತ್ನ, ಇದರಲ್ಲಾದರೂ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಇಟ್ಕೊಳ್ಬಹುದಾ ಅಂತ. ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಹೈ ವೋಲ್ಟೇಜ್ ಸಭೆ ಇದೆ. ಇವತ್ತು ಮಧ್ಯಾಹ್ನ 2:00ವರೆಗೆ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಒಪ್ಪುತ್ತಾ ಆರ್ ತಿರಸ್ಕರಿಸುತ್ತಾ? ಪ್ರಬಲ ವಾದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೂಚಿಸಿದ್ದಾರಂತೆ. ನೋಡಿ, ನಮ್ಮಲ್ಲಿನ ಪರಿಸ್ಥಿತಿಗೆ ಏನಿದೆ ಅದನ್ನು ಪ್ರಬಲವಾಗಿ ವಾದಿಸಿ, ಪ್ರಬಲವಾಗಿ ಆ ವಿಚಾರವನ್ನು ಮಂಡಿಸಿ ಅಂತ ಹೇಳಿದಾರಂತೆ. BJP ಅವರೆಲ್ಲ ಹೇಳ್ತಾ ಇದ್ರು, ಕಳೆದ ಬಾರಿ ಆಯ್ತಲ್ಲ ನೀರು ಬಿಡಬೇಕು ಅನ್ನುವಂಥ ಆದೇಶ, ಆ ಸಂದರ್ಭದಲ್ಲಿ ನಮ್ಮಲ್ಲಿಂದ ಒಂದು ಪ್ರಬಲವಾದಂಥ ವಾದವೇ ಆಗಿಲ್ಲ, ವಾದ ಮಂಡಿಸೋದ್ರಲ್ಲಿ ಇವರು ವಿಫಲ ಆಗಿದ್ದಾರೆ ಅಂತ. ಬಟ್ ಆ ಥರದ್ದೇನು ಆಗಿಲ್ಲ ಅಂತ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ಸೊ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈಗ ಮತ್ತೊಮ್ಮೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತಾ ಇರೋದು. ಇಲ್ಲಾದರೂ ನ್ಯಾಯ ಸಿಗುತ್ತಾ ಅನ್ನೋದೊಂದು ವಿಚಾರ ಆಗಿದೆ, ನೋಡಬೇಕಾಗತ್ತೆ. 2:30ಕ್ಕೆ ಸಭೆ ಇದೆ. ಈ ಸಭೆಯಲ್ಲಿ ಕರ್ನಾಟಕದ ಸದ್ಯದ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ನೋಡಿ, ಹಿಂಗಿದೆ, ನೀರಿಲ್ಲ, ಮಳೆ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಹತ್ರನೇ ನೀರಿಲ್ಲ, ನೀರು ಬಿಡಿ ಅಂತ ಕೇಳಿದ್ರೆ ಹೆಂಗೆ ಬಿಡೋಕ್ಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಸಂದರ್ಭವನ್ನು ವಿವರಿಸಲಾಗತ್ತೆ. ಇಲ್ಲೇನಾದರೂ ನಮಗೆ ರಿಲೀಫ್ ಸಿಕ್ಕಿದ್ರೆ ಓಕೆ, ಈ ಮೇಲ್ಮನವಿಯನ್ನು ಸಲ್ಲಿಸಿದ್ದಕ್ಕೂ ಒಂದು ನ್ಯಾಯ ಸಿಕ್ತಂಗೆ ಆಗತ್ತೆ. ಇಲ್ಲೂ ಅದೇ ಗೋಳಾಯಿತು ಅಂತಂದರೆ ಇದು ಕಾವೇರಿ ಕಣ್ಣೀರೇ, ಇಲ್ಲ ರೈತರ ಕಣ್ಣೀರು. ಸರ್ಕಾರ ನೀರು ಬಿಡಲ್ಲ ಅಂತ ಹೇಳ್ತು ಲೆಕ್ಕಕ್ಕೆ. ಅಂದರೆ ಈ ಹಿಂದಿನ ಮೀಟಿಂಗಲ್ಲಿ ಆಗಿರುವಂಥ ವಿಚಾರವನ್ನು ನೋಡಿದಾಗ ಸಿಡಬ್ಲ್ಯೂಆರ್ಸಿ ಆದೇಶ ಮಾಡಿತ್ತಲ್ಲ, ಅದು ನಿನ್ನೆಯಿಂದ ನೀರು ಬಿಡಬೇಕಾಗಿತ್ತು. ಆದರೆ ಸರ್ಕಾರ ನಾವು ನೀರು ಬಿಡಲ್ಲ ಅಂತ ಹೇಳಿರೋದು. ಅದಕ್ಕೆ ಅಂತಲೇ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿರೋದು. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿನ ಪರಿಸ್ಥಿತಿಯನ್ನು ವಿವರಿಸಬೇಕಾಗತ್ತೆ. ಆಮೇಲೆ ಅವ್ರು ಅದನ್ನು ಅರ್ಥನೂ ಮಾಡ್ಕೊಳ್ಬೇಕಾಗತ್ತೆ. ಏಕಪಕ್ಷೀಯ ಒನ್ ಸೈಡೆಡ್ ನಿರ್ಧಾರಗಳು ಅಂತ ಅಂದಾಗ ನಮಗೆ ಹಿನ್ನಡೆ ಆಗತ್ತೆ, ಸಮಸ್ಯೆ ಆಗತ್ತೆ. ಬಟ್ ಯಾವಾಗಲೂ ನ್ಯಾಯಯುತವಾಗಿ, ನ್ಯಾಯಸಮ್ಮತವಾಗಿ ತೀರ್ಮಾನವನ್ನು ಕೈಗೊಳ್ಬೇಕಾಗತ್ತೆ. ನಾವು ಒಂದೇ ಕಡೆ ನೋಡ್ತೀವಿ ಅಂದರೆ ಆಗಲ್ಲ, ಎರಡೂ ಕಡೆದು ನೋಡಬೇಕಾಗತ್ತೆ ಪರಿಸ್ಥಿತಿ ಏನಿದೆ ಎತ್ತ ಅಂತ.